ಇವತ್ತು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು ಅನ್ನೋದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ನಮ್ಮ ಒಂದು ಸಾಫ್ಟ್ವೇರಿಂದ ನಮಗೆ ಎಷ್ಟು ಆಪ್ಷನ್ ಬೈಯರ್ಗೆ ಎಷ್ಟು ಕ್ಲಾರಿಟಿನ ಕೊಡುತ್ತೆ ಅಂದರೆ ನಾನು ಇವಾಗ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಜಸ್ಟ್ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ ಸಾಕು. ಯಾಕೆಂದರೆ ತುಂಬ ಜನ ಟ್ರೇಡ್ ಮಾಡ್ತಾ ಇರ್ತೀರ ಆಪ್ಷನ್ ಬೈಯಿಂಗಲ್ಲಿ. ಆ ಇಂಡಿಕೇಟ್ರು, ಈ ಇಂಡಿಕೇಟ್ರು, ಆ ಟ್ರೆಂಡ್ ಲೈನ್ ಅಂತೆ, ಅದಂತೆ ಇದಂತೆ ಅಂದ್ಕೊಂಡು ತುಂಬ ಜನ ಯಾವುದೋ ಟ್ರೇಡ್ ಮಾಡ್ತಾ ಇರ್ತಾರೆ, ತುಂಬ ಲಾಸ್ ಮಾಡ್ಕೊತಾ ಇರ್ತಾರೆ. ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಪ್ರೀ ಮಾರ್ಕೆಟ್ ಸೆಷನಲ್ಲಿ ಏನು ಹೇಳ್ತೀನಿ ಅದನ್ನು ಅಬ್ಸರ್ವ್ ಮಾಡಿ ಸಾಕು ನೀವು. ಯಾಕೆಂದರೆ ಒಂದಿನ 2 ದಿನ ಹೇಳಿ ಪಾಸ್ ಆಗಿಬಿಟ್ರೆ ನೋಡಿ ಅಲಕ್ ಬುಲಕಲ್ಲಿ ಪಾಸ್ ಆಗೋಯ್ತು ಅನ್ಕೋಬೋದು. ಪ್ರತಿದಿನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇವತ್ತು ನೋಡಿ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು ನಮಗೆ ಅಂತ ನಾನು ಕ್ಲಿಯರ್ ಆಗಿ ನಾನು ಹೇಳ್ತೀನಿ. ನೋಡಿ ನಾನು ಪ್ರೀವಿಯಸ್ ಡೇ ಪ್ರೀ ಮಾರ್ಕೆಟ್ ಸೆಷನ್ ನೋಡ್ಕೊಂಬನಿ. ಅದ್ರಲ್ಲಿ ಏನಂತ ಹೇಳಿದ್ದೆ ಹೇಳಿ ನಾನು. ನೋಡಿ, ಈ ಮಿಡ್ ಸಿಗ್ನಲ್ ಕಾಣಿಸ್ತಾ ಇದೆಯಾ? ಸೊ ಈ ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ಒಳಗಡೆನೇ ಇದೆ ನಮಗೆ ಬ್ಯಾಂಕ್ ನಿಫ್ಟಿಲಿ. ಯಾವಾಗ ನಮಗೆ ಈ ಮಿಡ್ ಸಿಗ್ನಲ್ ನಮಗೆ ಬೈ ಕೊಡುತ್ತೆ, ಸೊ ಇಲ್ಲಿಂದ ಫರ್ದರ್ ಒಂದು ರ್ಯಾಲಿ ಅಪ್ಸೈಡ್ಗೆ ಹೋಗುತ್ತೆ ಅಂತ ನಾನು ಕ್ಲಿಯರ್ ಆಗಿ ಇದೇ ರೀತಿ ಹೇಳಿದ್ದೆ. ಸೊ ಅದೇ ರೀತಿ ಏನಾಯಿತು, ಮಾರ್ಕೆಟ್ ಬಂದು ನಮಗೆ ಬೆಳಿಗ್ಗೆ 9:30 ಫ್ರೆಂಡ್ಸ್ ಈ ಕ್ಯಾಂಡಲ್ ಕ್ಲೋಸ್ ಆಗಿದ್ದು ಬೆಳಿಗ್ಗೆ 9:30 ಕ್ಲೋಸ್ ಆಯಿತು. ಸೊ ಕ್ಲೋಸ್ ಆಗಿದ ತಕ್ಷಣ ನಮಗೆ ಬೈ ಕಾಲ್ ಆಪ್ಷನ್ ನಾವು ಅಂತ ಕೂಡ ಡೊಮೆಟಿಕ್ ಮೆಥಡಲ್ಲೂ ಕೂಡ ಹೇಳ್ತು, ನಮಗೆ ಕ್ಲಾರಿಟಿನ ಕೊಡ್ತು. ಈಗ ಸ್ಪೀಡ್ ಸಿಗ್ನಲ್ ಬಂದ ತಕ್ಷಣ ಬೈ ಮಾಡ್ಬಿಡೋದು ಸರ್, ಹಾಗಾದರೆ ಮೇಲ್ಗಡೆ ಹೋಗ್ಬಿಡುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಈ ರೀತಿ ಸ್ಪೀಡ್ ಸಿಗ್ನಲ್ ಬಂದಾಗ ನಮಗೆ ಇಲ್ಲಿ ಡೊಮೆಟಿಕ್ ಮೆಥಡ್ ಅಂತ ಇರುತ್ತೆ. ಡೊಮೆಟಿಕ್ ಮೆಥಡ್ ಅಂದ್ರೆ ಏನು? ಈ ಸಾಫ್ಟ್ವೇರ್ ಏನು ಹೇಳ್ತಾ ಇದೆ, ಆ ಸ್ಪೀಡ್ ಸಿಗ್ನಲ್ ಬಂದಾಗ ಈ ಸಾಫ್ಟ್ವೇರ್ ಅದ್ರ ಬಗ್ಗೆ ಏನು ಹೇಳ್ತಾ ಇದೆ ಅಂತ. ಓಕೆ, ಈಗ ಇದು ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಡ್ತು, ಇಲ್ಲಿ ಬೈ ಕೊಡ್ತು. ID3 ನಮಗೆ ಬ್ರೇಕ್ಔಟ್ ಆಯಿತು. ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಅದೇ ಟೈಮಲ್ಲಿ ಈ ಒಂದು ಡೊಮೆಟಿಕ್ ಮೆಥಡ್ ಲೆವೆಲ್ 2 ಕಾಣಿಸ್ತಾ ಇದೆಯಲ್ಲ. ಸೊ ಇದರಲ್ಲಿ ಏನಂತ ಬಂತು, ನಮಗೆ ಬೈ ಕಾಲ್ ಆಪ್ಷನ್ ನೌ ಅಂತ ಬಂತು. ಸೊ ಹಂಗಂದ್ರೆ ಏನಂದರೆ ಮಾರ್ಕೆಟ್ ಇನ್ನ ಮೇಲೆ ಹೋಗುತ್ತೆ, ನೀವು ಬೈ ಮಾಡ್ಬೋದು ಇಲ್ಲಿ ಅಂತ. ನಮ್ಗೆ ಯಾವಾಗ ಸ್ಪೀಡ್ ಸಿಗ್ನಲ್ ಬೈ ಕೊಡ್ತು, ಸೊ ಅವಾಗ ಬೈ ಕಾಲ್ ಆಪ್ಷನ್ ನಾವು ಅಂತ ಬಂದಾಗ ನಾವೇನು ಮಾಡ್ತೀವಿ, ಬ್ಲೈಂಡ್ ಆಗಿ ನಾವು ಈ ಸಾಫ್ಟ್ವೇರ್ ಏನು ಹೇಳುತ್ತೆ ಅದನ್ನು ನಾವು ಕಣ್ಮುಚ್ಕೊಂಡು ಮಾಡ್ತೀವಿ. ಸೊ ಅದೇ ರೀತಿ ಏನಾಯಿತು, ಮಾರ್ಕೆಟ್ ಮೇಲೋದಾಗ ನೋಡಿ ಇಲ್ಲಿ DMBOTS ಬಂತು. ಈ DMBOTS ಅಂದ್ರೆ ಏನಂದರೆ, ಇಲ್ಲಿ ಬಂದಾಗ ಮಾರ್ಕೆಟ್ ನೀವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ 2 ಲಾಟ್ ತಗೊಂಡಿರ್ತೀರಲ್ವಾ, 1 ಲಾಟ್ ಅದರಲ್ಲಿ ಎಕ್ಸಿಟ್ ಮಾಡ್ಕೊಳ್ಳಿ ಪ್ರಾಫಿಟಲ್ಲಿ, ಯಾಕೆಂದರೆ ಫರ್ದರ್ ಡೌನ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ಅದೇ ರೀತಿ ಏನಾಯಿತು, ಮಾರ್ಕೆಟ್ ಬಂದು ಡೌನ್ ಬಂತು. ಸ್ವಿಫ್ಟ್ ಓವರ್ ಅಂದರೆ ಈ ಸ್ವಿಫ್ಟ್ ಓವರ್ ಅಂದ್ರೆ ಏನು ಅಂದರೆ, ನೋಡಿ 300 ರುಪೀಸ್ ನಿಮ್ದು ಯಾವುದೋ ಒಂದು ಪ್ರೀಮಿಯಮ್ದು ಬೈ ಮಾಡಿರ್ತೀರಾ, ಅದು 600 ಹೋಯ್ತಾ, ನೀವು ಅದನ್ನು ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊಳ್ಳಿ. ಎಕ್ಸಿಟ್ ಮಾಡಿಕೊಂಡು ಮತ್ತೆ ಒಂದು 200 ಅಥವಾ 250 ರುಪೀಸ್ ಇರೋವಂಥ ಪ್ರೀಮಿಯಮ್ದ ಮತ್ತೆ ನೀವು ಟ್ರೇಡ್ ತಗೊಳ್ಳಿ ಕಾಲ್ ಆಪ್ಷನ್ ಕಡೆನೆ. ಸೊ ಇದನ್ನು ನಾವು ಸ್ವಿಫ್ಟ್ ಓವರ್ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ನಮಗೆ ಪ್ರಾಫಿಟ್ ಸೆಕ್ಯೂರ್ ಆಗುತ್ತೆ. ನೋಡಿ, ನಾವು 300 ತಗೊಂಡಿರ್ತೀವಿ, 600 ಆಗಿರುತ್ತೆ ಅನ್ಕೊಳ್ಳಿ. ಸೊ 300 ಪಾಯಿಂಟ್ ನಮಗೆ ಇದರಲ್ಲಿ ಸಿಕ್ಕಿರುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, 200 220 ಅಥವಾ 200 ರುಪೀಸ್ದು ನಾವು ಬೇರೆ ಒಂದು ಸ್ಟ್ರೈಕ್ ಪ್ರೈಸ್ನ ನಾವು ಚೂಸ್ ಮಾಡಿಕೊಂಡು ಆ ಪ್ರೀಮಿಯಮ್ ತಕ್ಕಂತೆ ನಾವು ಟ್ರೇಡ್ ತಗೊತೀವಿ. ಅವಾಗ ಏನಾಗುತ್ತೆ, ನಮಗೆ ನಾವು ಪ್ರಾಫಿಟಲ್ಲಿ ನಾವು ಟ್ರೇಡ್ ಮಾಡಿರ್ತೀವಿ ಅವಾಗ. ಓಕೆನಾ? ಸೊ ಅದನ್ನು ನಾವು ಸ್ವಿಫ್ಟ್ ಓವರ್ ಅಂತ ಕರಿತೀವಿ. ಬಟ್ ಇಲ್ಲೇನಾಯ್ತು, ಇಲ್ಲಿ DMBOTS ಯಾವಾಗ ಬಂತು, ಸೊ ಅದೇ ಟೈಮಲ್ಲಿ ನಮಗೆ ಎಕ್ಸಿಟ್ ಕಾಲ್ ಆಪ್ಷನ್ ನೌ ಅಂತ ಬಂತು ಈ ಒಂದು ಡೊಮೆಟಿಕ್ ಮೆಥಡಲ್ಲಿ. ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಲೈವ್ ಮಾರ್ಕೆಟಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. 10 ಗಂಟೆಲಿ ನಮಗೆ ಯಾವಾಗ ಈ ಒಂದು DMBOTS ಬಂತು, ಸೊ ಅದೇ ಟೈಮಲ್ಲಿ ನೋಡಿ ಡೊಮೆಟಿಕ್ ಮೆಥಡ್ ಲೆವೆಲ್ 2 ಅಲ್ಲಿ ನೋಡಿ ಎಕ್ಸಿಟ್ ಕಾಲ್ ಆಪ್ಷನ್ ನಾವು ಇವಾಗ ಎಕ್ಸಿಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಬೈ ಮಾಡಿರ್ತೀರಲ್ವಾ, ಇಲ್ಲಿ ಎಕ್ಸಿಟ್ ಮಾಡ್ಕೊಳ್ಳಿ ನೀವು. ಸೊ ಇವಾಗ ಏನಾಯಿತು ಮಾರ್ಕೆಟು, ಅದೇ ರೀತಿ ನಾವು ಇಲ್ಲಿ ಎಕ್ಸಿಟ್ ಮಾಡ್ಕೊಂಡ್ವಿ. ಸೊ ಅವಾಗ ಏನಾಯಿತು, ಮಾರ್ಕೆಟ್ ಬಂದು ಫರ್ದರ್ ಡೌನ್ ಬಂತು. ಸೊ ನಿಮ್ಮ ಲೈವ್ ಮಾರ್ಕೆಟಲ್ಲಿ ನೋಡಿಬೇಕಿದ್ರೆ ಅವಾಗ ಏನಾಯಿತು, 10 ಗಂಟೆಲಿ ಮಾರ್ಕೆಟ್ ಬಂದು ಡೌನ್ ಆಯಿತು. ನಮಗೆ ಇದು 10 ಗಂಟೆಲಿ ನಮ್ಗೆ ಹೇಳಿರೋದು ಫ್ರೆಂಡ್ಸ್. ಇದು 10 ಗಂಟೆಲಿ ನಮಗೆ ಎಕ್ಸಿಟ್ ಕಾಲ್ ಆಪ್ಷನ್ ನೌ ಅಂತ ಬಂತು. ಸೊ ಅದೇ ರೀತಿ ಮಾರ್ಕೆಟ್ ಇಲ್ಲಿಂದಲಿಗೆ ಡೌನ್ ಆಯಿತು. ಇಲ್ಲಿಂದಲಿಗೆ ಡೌನ್ ಆಯಿತು. ನೀವು ಇಲ್ಲಿಂದಲಿಗೆ ಏನು ಸರ್, ನೋಡಿ ನೀವು ಇನ್ನೊಂದು ಕೇಳ್ಬೋದು, ಸರ್ ನೀವು ಇಲ್ಲಿ ಎಂಟ್ರಿ ಇಲ್ಲಿ ತಗೊಂಡಿರ್ತೀರಾ, ಇಲ್ಲಿ ಎಕ್ಸಿಟ್ ಮಾಡ್ಕೊತೀರಾ, ಇಷ್ಟೇ ಅಲ್ವಾ, ನೀವು ಏನು ಪ್ರಾಫಿಟ್ ಆಗಿರುತ್ತೆ ಅನ್ಬೋದು. ನೋಡಿ, ನಾನು ತೋರಿಸ್ತಾರೆ ನಿಮಗೆ 30 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಇದು. ಓಕೆ, 30 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಕು ಜೊತೆಗೆ ನೋಡಿ ಎಂಥ ಮೊಮೆಂಟಮ್ ಕ್ಯಾಂಡಲ್ ಇದು. ಈ ಪ್ರೈಸ್ ನೋಡಿ ಎಲ್ಲಿ ಕ್ಲೋಸ್ ಆಗಿದ್ದು, ಇದು ಕ್ಲೋಸ್ ಆಗಿದ್ದು ಬಂದು ನೋಡಿ ನಾನು ನಿಮಗೆ ತೋರಿಸ್ತೀನಿ. ಇದು ಕ್ಲೋಸ್ ಆಗಿದ್ದು ಬಂದು ನಮಗೆ 732 ಅಲ್ಲಿ, ಅಂದರೆ 50,732 ಅಲ್ಲಿ ನಮಗೆ 50,732 ಅಲ್ಲಿ ಕ್ಲೋಸ್ ಆಗಿದ್ದು. ಇದ್ರ ಐ ಎಷ್ಟು ನೋಡಿ, ಇದ್ರ ಐ ನೋಡಿ ಎಷ್ಟು, ಐ ಬಂದು 51,256. 51,256. ಸೊ ಹತ್ತತ್ರ ನಮಗೆ ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು 400 ಪಾಯಿಂಟ್ಸ್ ಅಂತೂ ಕ್ಯಾಪ್ಚರ್ ಆಯಿತಾ. ನೋಡಿ, 500 ಪಾಯಿಂಟೇ ಕ್ಯಾಪ್ಚರ್ ಆಗಿದೆ. ಆಲ್ಮೋಸ್ಟ್ ನಮಗೆ 500+ ಪಾಯಿಂಟ್ ನಮಗೆ ಇಲ್ಲಿ ಕ್ಯಾಪ್ಚರ್ ಆಯಿತು. ಇಲ್ಲಿಂದ ಇಲ್ಲಿಗೆ ನಮಗೆ ಟ್ರೇಡಲ್ಲಿ 500 ಪಾಯಿಂಟ್ಸ್ ನಮಗೆ ಈಸಿಯಾಗಿ ಕ್ಯಾಪ್ಚರ್ ಆಯಿತು. ನಾವು ಇನ್ನೂ ಬೇಗ ಟ್ರೇಡ್ ತೊಗೊತೀನಿ ಅಂದರೆ ನೋಡಿ, ID1 ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ID1 ಅಲ್ಲಿ ನೋಡಿ, ನೀವೀಗ ಈ ಕ್ಯಾಂಡಲ್ ಬಂದು ಕ್ಲೋಸ್ ಆಗಿದ್ದು ಎಷ್ಟರಲ್ಲಿ, 9:30 ಕ್ಲೋಸ್ ಆಯಿತು. ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟಿದ್ದು 9:30. ನಮ್ಗೆ ಇನ್ನೂ ಬೇಗ ನಾವು ಎಂಟ್ರಿ ತೊಗೊಬೇಕು ಸರ್ ಅಂತ ಅಂದರೆ ನೀವು ನೋಡಿ, ಇನ್ನೂ ಒಂದು ID1 ಅಲ್ಲಿ ನೋಡೋಣ. ID1 ಬಂದು ನಮಗೆ 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್. ಅದು ಒಂದು ಕ್ಯಾಂಡಲ್ ಬಂದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಆಗಿರುತ್ತೆ. ಅದರಲ್ಲಿ ನಮಗೆ ಯಾವಾಗ ಬೈ ಕೊಡ್ತು ಅಂತ ನಾವು ನೋಡ್ತಾ ಹೋಗೋಣ. ಇವಾಗ
ಒಂದು ಕ್ಯಾಂಡಲ್ ಬಂದು 5 ಮಿನಿಟ್ಸ್. ಸೊ ಇಲ್ಲಿ ಏನಾಯ್ತು ಮಾರ್ಕೆಟ್ ಅಂದರೆ ನೋಡಿ, ಇಲ್ಲಿಂದ ನಮಗೆ 9:20ರಲ್ಲಿ ನಮಗೆ ಬೈ ಕೊಡ್ತು, ಬೆಳಿಗ್ಗೆ 9:20ರಲ್ಲಿ ನಮಗೆ ಬೈ ಕೊಡ್ತು, ಇದು ID1 ನಮಗೆ ಬೈ ಕೊಟ್ಟಿತ್ತು. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೋಯ್ತು. ಸೊ ಇಲ್ಲಿ ನಾವು ಶಿಫ್ಟ್ ಓವರ್ ಮಾಡ್ಕೊಂಡ್ವಿ, ಜೊತೆಗೆ ನಮ್ಮ ಕಾಲ್ ಪೊಸಿಷನ್ ಕೂಡ ಎಕ್ಸಿಟ್ ಮಾಡ್ಕೊಂಡ್ವಿ. ಯಾಕಂದ್ರೆ ಡೊಮೆಟಿಕ್ ಮೆಥಡ್ ನಮಗೆ ಹೇಳ್ತು ಇಲ್ಲಿ ಬಂದಾಗ ನೀವು ನಿಮ್ಮ ಪೊಸಿಷನ್ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ. ಇಲ್ಲಿಂದ ಫರ್ದರ್ ಡೌನ್ ಆಯಿತು. ಎಲ್ಲಿವರೆಗೆ ಡೌನ್ ಆಯಿತು ನೋಡಿ, ಮಾರ್ಕೆಟ್ ನೋಡಿ ID1 ಎಡ್ಜ್ ಪಾಯಿಂಟ್ ಆಗ್ತಾ ಇದೆ. ID1 ಲಾಂಗ್ ಸಿಗ್ನಲ್ ಏನಿದೆ ಇದು ಎಡ್ಜ್ ಪಾಯಿಂಟ್ ಆಗಿದೆ. ಜೊತೆಗೆ ನಮಗೆ ನೋಡಿ ಜಿಗ್ಜಾಗ್ ಕೂಡ ಬಂದಿದೆ. ಈ ಜಿಗ್ಜಾಗ್ ಬಂದಾಗ ಏನು ಅರ್ಥ, ಆಲ್ರೆಡಿ ತುಂಬ ವಿಡಿಯೋಗಳು ನಾನು ಹೇಳಿದ್ದೀನಿ. ಏನಂದರೆ ಈ ರೀತಿ ಜಿಗ್ಜಾಗಲ್ಲಿ ನಾವು ಬಂದಾಗ ಬಾಟಮಲ್ಲಿ ಅದರಲ್ಲೂ ಕೂಡ ಈ ರೀತಿ ಲಾಂಗ್ ಸಿಗ್ನಲ್ ಹತ್ರ ಬಂದಾಗ ಸೊ ಅಲ್ಲಿಂದ ಫರ್ದರ್ ಮಾರ್ಕೆಟ್ ಮೇಲೋಗೋ ಚಾನ್ಸಸ್ ಇರುತ್ತೆ ಅಂತ ನಾನು ತುಂಬ ವಿಡಿಯೋನಲ್ಲಿ ಹೇಳಿದ್ದೀನಿ. ಅದೇ ರೀತಿ ಏನಾಯಿತು, ಮಾರ್ಕೆಟ್ ಬಂದು ನೋಡಿ ಇದು ಲೋ ಮಾಡಿದ್ದು ಎಷ್ಟರಲ್ಲಿ ನಮಗೆ ಬಾಟಮಲ್ಲೇ ಬೇಕಾದ್ರೆ ನಾವು ಕಾಲ್ ಪೊಸಿಷನ್ನ ತೊಗೊಬೋದು ಫ್ರೆಂಡ್ಸ್, ಬಾಟಮಲ್ಲೇ. ಅಥವಾ ನಾವು ಸೇಫರ್ ಸೈಡ್ ಹೋಗ್ತೀವಿ, ನಮಗೆ ಇಲ್ಲ ಈ ರೀತಿ ಸ್ವಲ್ಪ ರಿಸ್ಕಿ ಎಂಟ್ರಿ ಇರುತ್ತೆ, ಇದು ನಾವು ಸೇಫರ್ ಸೈಡ್ ಕೂಡ ಟ್ರೇಡ್ ಮಾಡ್ತೀವಿ ಅಂದರೆ ನೋಡಿ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿಂದ ಒಂದು 500 ಪಾಯಿಂಟ್ ನಮಗೆ ಕ್ಯಾಪ್ಚರ್ ಆಯಿತು. ಸೊ ಅವಾಗ ಏನಾಯಿತು, ಮಾರ್ಕೆಟ್ ಸ್ವಲ್ಪ ಡೌನ್ ಬಂತು. ನಾನು ಎಲ್ಲಿ ವೆಯ್ಟ್ ಮಾಡ್ತಿದ್ದೆ ಅಂದರೆ ಈ ಜಿಗ್ಜಾಗ್ ಬ್ರೇಕ್ಔಟ್ ಆಗಲಿ. ಈ ಜಿಗ್ಜಾಗ್ ಬ್ರೇಕ್ಔಟ್ ಆದಾಗ ನಾನು ಫರ್ದರ್ ಮತ್ತೆ ಲಾಂಗ್ ಸೈಡ್ ನಾನು ಟ್ರೇಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ ಈ ಜಿಗ್ಜಾಗ್ ಎಷ್ಟು ಗಂಟೆಲಿ ಬ್ರೇಕ್ಔಟ್ ಆಯಿತು ನಮಗೆ, 2 ಗಂಟೆಯಲ್ಲಿ ಫ್ರೆಂಡ್ಸ್, 2 ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟ್ 2 ಗಂಟೆಲಿ ನಮಗೆ ಈ ಜಿಗ್ಜಾಗ್ ಬ್ರೇಕ್ಔಟ್ ಆಯಿತು. ನೋಡಿ ಬಾಟಮಲ್ಲಿ ನೋಡಿ ಇಂಟು ಮಾರ್ಕ್ ಕಾಣಿಸ್ತಾ ಇದೆ. ಸೊ ಈ ರೀತಿ ಬಂದಾಗ ಜಿಗ್ಜಾಗ್ ಬ್ರೇಕ್ಔಟ್ ಆಯಿತು ಅಂತ. ಸೊ ಇಲ್ಲಿ ಮತ್ತೆ ನಾನು ಲಾಂಗ್ ಪೊಸಿಷನ್ ತಗೊಂಡೆ. ನೋಡಿ ಇಲ್ಲಿವರೆಗೂ ಕೂಡ ನಾನು ಟ್ರೇಡ್ ಮಾಡಿದೆ. ಇದು ಏನು ಕಡಿಮೆ ಅಲ್ಲ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿವರೆಗೆ ನೀವು ಅಬ್ಸರ್ವ್ ಮಾಡಿ 2 ಗಂಟೆಯಿಂದ ನಮಗೆ ಈ ಕ್ಯಾಂಡಲ್ ಐ ಇದೆ ಗೊತ್ತಾ. ಸೊ ಇದು ಬಂದು ನಮಗೆ ಈ ಐವರೆಗೂ ಕೂಡ ನಮಗೆ ಇದು 2 ಗಂಟೆಲಿ ಕ್ಲೋಸ್ ಆಗಿದ್ದು ಈ ಕ್ಯಾಂಡಲ್ ಬಂದು. ಸೊ ಇದು ರೈ ಬಂದು ನಮಗೆ 950 ಸಮಥಿಂಗ್ವರೆಗೂ ಮಾಡ್ತು, 51,950ವರೆಗೂ ಹೋಗ್ತು ಮಾರ್ಕೆಟ್ ಇವತ್ತು. ಸರ್ ಇಲ್ಲಿ ಹೆಂಗ್ ಸರ್ ಎಕ್ಸಿಟ್ ಮಾಡ್ಕೊಳ್ಳೋದು, ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂದರೆ ನೋಡಿ, ನೀವು ಇಂಟ್ರಾ ವೀಕಲ್ಲಿ ನೋಡಿ, ನೀವು ಇವಾಗ ಎಲ್ಲೆಲ್ಲಿ ಈ ಇಂಟ್ರಾ ವೀಕ್ ಕಾಣಿಸ್ತಾ ಇದೆ ರೈಟ್ ಸೈಡ್ ನಿಮಗೆ. ಸೊ ಇಂಟ್ರಾ ವೀಕಲ್ಲಿ ನಮಗೆ ಈ ಜಿಗ್ಜಾಗ್ ಏನಿದೆ ನೋಡಿ, ಈ ಜಿಗ್ಜಾಗ್ ನಮಗೆ ಟಾಪಲ್ಲೇ ನಮಗೆ ಹೇಳ್ತು ಈ ಜಿಗ್ಜಾಗ್ ಬಂದಿದೆ ಗೊತ್ತಾ. ಈ ಜಿಗ್ಜಾಗು ಮತ್ತು ಸ್ಟ್ರಾಡಲ್ ಬಂದಿದೆ. ಇದು ಬಂದಾಗ ಏನಾಯ್ತು, ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇದೆ ಅಂತ ಎಷ್ಟು ಕ್ಲಿಯರ್ ಆಗಿ ನಮಗೆ ತಿಳಿಸ್ಕೊಡುತ್ತೆ ನೋಡಿ ಫ್ರೆಂಡ್ಸ್. ಈ ಜಿಗ್ಜಾಗ್ ಬಂದಾಗ ಕೂಡ ನಾವು ಪ್ರಾಫಿಟ್ ಅನ್ನು ಸೆಕ್ಯೂರ್ ಮಾಡ್ಕೊಬೋದು. ಸ್ವಲ್ಪ ಡೌನ್ ಬರ್ಬೋದು ಮಾರ್ಕೆಟು, ಬಟ್ ಹಾಗಂತ ನೀವು ಪೊಸಿಷನ್ ಎಕ್ಸಿಟ್ ಮಾಡೋದು ಬೇಕಾಗಿಲ್ಲ ಅಂತ. ಎಕ್ಸಿಟ್ ಮಾಡೋದಿದ್ರೆ ಅದೇ ಹೇಳುತ್ತೆ ನಮಗೆ, ನೀವು ಈಗ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ. ಬಟ್ ಇಲ್ಲಿ ಶಿಫ್ಟ್ ಓವರ್ ಮಾಡ್ಕೊಳ್ಳೋಕ್ಕೆ ನಮಗೆ ಚಾನ್ಸಸ್ಗಳನ್ನ ಕೊಡುತ್ತೆ. ಶಿಫ್ಟ್ ಓವರನ್ನು ಮಾಡ್ಕೊತಾ ಹೋಗ್ಬೋದು ಬೇಕಿದ್ರೆ, ಎಲ್ಲೆಲ್ಲಿ ಪ್ರೈಸು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ನಮ್ಮ ಒಂದು ಕಾಲ್ ಪೊಸಿಷನ್ ಎಕ್ಸಿಟ್ ಮಾಡ್ತೀವಿ. ಬಟ್ ಇನ್ನೊಂದು 400-500 ಸ್ಟ್ರೈಕ್ ಪ್ರೈಸು ಸ್ವಲ್ಪ ಮುಂದೆ ಇರ್ತಕ್ಕಂಥ ಸ್ಟ್ರೈಕ್ ಪ್ರೈಸನ್ನು ನಾವು ಬೈ ಮಾಡ್ತೀವಿ ಅಷ್ಟೇ, ಕಡಿಮೆ ಪ್ರೀಮಿಯಮ್ದು ಒಂದು ನಮ್ಮ ಪ್ರಾಫಿಟ್ ಆಗಿರುತ್ತೆ ಅಲ್ವಾ, ಆ ಪೊಸಿಷನ್ ಎಕ್ಸಿಟ್ ಮಾಡ್ತೀವಿ. ಮತ್ತೆ ಒಂದು ಕಡಿಮೆ ಪ್ರೀಮಿಯಮ್ ಇರುವಂಥ ಸ್ಟ್ರೈಕ್ ಪ್ರೈಸನ್ನು ಅದೇ ಡೈರೆಕ್ಷನ್ಗೆ ತಗೊತೀವಿ. ಅಂದರೆ ಕಾಲ್ ಕಡೆ ನಾವು ತಗೊಂಡಿರ್ತೀವಿ, ಕಾಲ್ ಕಡೆನೇ ಎಕ್ಸಿಟ್ ಮಾಡ್ತೀವಿ, ಮತ್ತೆ ಒಂದು ಬೇರೆ ಒಂದು ಕಾಲ್ ಪೊಸಿಷನ್ ನಾವು ಎಂಟ್ರಿ ಮಾಡ್ತೀವಿ ಅಷ್ಟೇ. ಅದನ್ನೇ ಶಿಫ್ಟ್ ಓವರು. ಓಕೆ, ಅದೇ ರೀತಿ ನಮಗೆ ಪ್ರಾಫಿಟ್ ಆಯಿತು. ಇನ್ನು ಯಾವಾಗ ನಮಗೆ ಈ ಒಂದು ID3 ಅಥವಾ ಇಂಟ್ರಾ ವೀಕ್ ಕೆಳಗಡೆ ನಮಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ಅಲ್ಲಿವರೆಗೂ ಕೂಡ ನಾನು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆನಾ. ಸೊ ಅದೇ ರೀತಿ ಮಾರ್ಕೆಟಲ್ಲಿ ಇವತ್ತು ಬ್ಯಾಂಕ್ ನಿಫ್ಟಿಲಿ ಈ ರೀತಿ ಆಯಿತು. ಸೊ ನೆಕ್ಸ್ಟ್ ಇದಾದ ನಂತರ ನಮಗೆ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾವು ನೋಡಿದ್ರೆ ನೋಡಿ, ನಿಫ್ಟಿ ಬಂದು ಬ್ಯಾಂಕ್ ನಿಫ್ಟಿ ಅಷ್ಟೊಂದು ಮೂವ್ಮೆಂಟನ್ನು ಕೊಡಲಿಲ್ಲ. ಓಕೆನಾ. ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ತಾನೆ ಇದ್ರು ಕೂಡ ನಿಫ್ಟಿ ಏನಕ್ಕೆ ಹೋಗ್ತಾ ಇರಲಿಲ್ಲ ಅಂತ, ಇದು ಡೈನಮಿಕ್ ಯಾರೆಲ್ಲ ಡೈನಮಿಕ್ ಮೆಂಬರ್ ಆಗಿರ್ತಾರೆ ಅಥವಾ ಡೈನಮಿಕ್ ಯಾರಾಗಿರ್ತಾರೆ ಸೊ ಅವ್ರಿಗೆ ಮಾತ್ರ ಅದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಏನಕ್ಕೆ ನಿಫ್ಟಿ ಹಾಗಾದ್ರೆ ನಿಫ್ಟಿಲಿ ಏನು ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದರೆ ನೋಡಿ, ನಿಫ್ಟಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನು ಆಯ್ತು ಇಲ್ಲಿ ಮಾರ್ಕೆಟಲ್ಲಿ ಅಂತ. ಸ್ವಲ್ಪ ಝೂಮಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಿಫ್ಟಿಯಲ್ಲಿ ಮಾರ್ಕೆಟ್ ಎಲ್ಲ ಓಪನ್ ಆಯಿತು ನೋಡಿ, ಇಲ್ಲಿ ಓಪನ್ ಆಯಿತು ಎಕ್ಸಾಕ್ಟಾಗಿ ಮಾರ್ಕೆಟ್ ಬಂದು ಇಲ್ಲಿ ಓಪನ್ ಆಯಿತು. ಇಲ್ಲಿ ಓಪನ್ ಆಗಿ ಸ್ವಲ್ಪ ಐ ಮಾಡಿ ಇಲ್ಲೇ ಇತ್ತು ಮಾರ್ಕೆಟು. ಇದು ನಾನು ತೋರಿಸ್ತಾ ಇರೋದು ನಿಮಗೆ 30 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಕು. ಓಕೆನಾ. ಒಂದು ಕ್ಯಾಂಡಲ್ ಬಂದು 30 ಮಿನಿಟ್ಸ್ ಇರುತ್ತೆ. ಸೊ ID3 ಇದ್ದೀನಿ ನೋಡಿ, ಇಲ್ಲಿ ಓಪನ್ ಆಯಿತು, ಇಲ್ಲೇ ಇತ್ತು ನೋಡಿ. ಬ್ಯಾಂಕ್ ನಿಫ್ಟಿ ನೋಡಿದ್ರೆ ರ್ಯಾಲಿ ಕೊಡ್ತಾ ಇತ್ತು, ಮೇಲ್ಗಡೆ ಹೋಗ್ತಾ ಇತ್ತು. ಬಟ್ ನಿಫ್ಟಿ ಏನಕ್ಕೆ ಹೋಗ್ತಾ ಇಲ್ಲ ಅಂದಾಗ ನೀವು ಅಲ್ಲೇ ಅರ್ಥ ಮಾಡ್ಕೊಬೇಕು, ನಿಫ್ಟಿ ಸ್ವಲ್ಪ ಅದು ಸ್ಲೈಟ್ಲಿ ಸೈಡ್ ವೇಸ್ ಸೆಂಟಿಮೆಂಟಲ್ಲೇ ಇತ್ತು. ಬಟ್ ಯಾವಾಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಂಡಿವಿ ಗೊತ್ತಾ 10 ಗಂಟೆಯಲ್ಲಿ, ಸೊ ಅದೇ ಟೈಮಲ್ಲಿ ಏನಾಯಿತು ಡೌನ್, ಯಾವಾಗ ಎಕ್ಸಿಟ್ ಕಾಲ್ ಆಪ್ಷನ್ ನೋವು ಅಂತ ಬಂತು ನಮಗೆ ಡೊಮೆಟಿಕ್ ಮೆಥಡಲ್ಲಿ ಬ್ಯಾಂಕ್ ನಿಫ್ಟಿಲಿ. ಸೊ ಅದೇ ಟೈಮಲ್ಲಿ ನೋಡಿ ನಿಫ್ಟಿ ಫುಲ್ ಜಾರ್ತು. ಏನಾಯಿತು, ಅದು ನೆಗೆಟಿವ್ ಕಡೆ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇತ್ತು ನಿಫ್ಟಿ. ಓಕೆನಾ. ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ತಾ ಇದ್ರೆ ಅಟ್ಲೀಸ್ಟ್ ನಿಫ್ಟಿ ಆದರೂ ಸ್ವಲ್ಪನಾದರೂ ಅಪ್ಸೈಡ್ ಮೂವ್ ಆಗಬೇಕಿತ್ತಲ್ವ, ಅಪ್ಸೈಡ್ ಮೂವ್ ಆಗ್ತಾ ಇರಲಿಲ್ಲ. ಸೊ ಅಲ್ಲೇ ಅರ್ಥ ಮಾಡ್ಕೊಬೇಕಾಗಿತ್ತು, ನಿಫ್ಟಿ ಆದಷ್ಟು ಡೌನ್ವರ್ಡ್ ಕಡೆ ನೋಡ್ತಾ ಇತ್ತು. ಸೊ ಅದೇ ರೀತಿ ಏನಾಯಿತು, ಯಾವಾಗ ನಮಗೆ 10 ಗಂಟೆಯಲ್ಲಿ ಒಂದು ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ ಒಂದು ಡೌನ್ ಸೈಡ್ ಮೂವ್ಮೆಂಟ್ ಬಂತು, ಸೊ ಅದೇ ಟೈಮಲ್ಲಿ ಏನು ಮಾಡ್ತು ನಿಫ್ಟಿ ಅದಕ್ಕೆ ವೆಯ್ಟ್ ಮಾಡ್ಕೊಂಡಿರೋ ಥರ ವೆಯ್ಟ್ ಮಾಡ್ತಾ ಇತ್ತು ಅನಿಸುತ್ತೆ. ಸೊ ಹಂಗೆ ಸಡನ್ ಆಗಿ ಒಂದು ಡೌನ್ ಆಯಿತು. ಸೊ ಡೌನ್ ಆದರೂ ಕೂಡ ಎಲ್ಲಿಗೆ ಡೌನ್ ಆಯಿತು ನೋಡಿ, ಮಿಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು. ಬಟ್ ನೋಡಿ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರನೇ ಬಂತು ನಿಫ್ಟಿ. ಸೊ ಜೊತೆಗೆ ನೋಡಿ ಜಿಗ್ಜಾಗ್ ಕಾಣಿಸ್ತಾ ಇದೆ, ಬೈ ಜಿಗ್ಜಾಗೋ. ಸೊ ಇದು ಬಂದಾಗ ಏನು ಹೇಳಿ
ಇಲ್ಲಿಂದ ನಾವು ಒಂದು ಕಾಲ್ ಆಪ್ಷನ್ ಕೂಡ ತಗೊಂಡ್ವಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಮಾರ್ಕೆಟ್ ರ್ಯಾಲಿ ಕೊಡ್ತು. ಸೊ ಎಲ್ಲಿವರೆಗೆ ಬಂತು ನೋಡಿ, ಎಕ್ಸಾಕ್ಟ್ ಆಗಿ ಆ ಮಿಡ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರನೇ ಬಂತು. ಜೊತೆಗೆ ಇಲ್ಲೂ ಕೂಡ ಜಿಗ್ಜಾಗ್ ಬಂತು. ಸಾರಿ, ಇಲ್ಲಿ ಈ ಜಿಗ್ಜಾಗ್ ಇಲ್ಲಿ ಬಂದಾಗ ಪುಟ್ ಆಪ್ಷನ್ ತಗೊಂಡ್ವಿ. ಈ ಜಿಗ್ಜಾಗ್ ಬಂದ ತಕ್ಷಣ ನೋಡಿ ಮಾರ್ಕೆಟ್ ಡೌನ್ ಆಯಿತು. ಇವಾಗ ಏನಾಗ್ತಾ ಇದೆ, ಇವಾಗ ನೋಡಿ ಈ ಬಾಟಮ್ ಅಲ್ಲಿ ಒಂದು ಟೈನಿ ಜಿಗ್ಜಾಗ್ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನು, ಇದು ನಾಳೆ 9:30 ಕ್ಲೋಸ್ ಆಗುತ್ತೆ. 9:30ಕ್ಕೆ ನಮಗೆ ಕನ್ಫರ್ಮ್ ಕೊಡುತ್ತೆ. ಸೊ ಇದು ಅದೇ ರೀತಿ ಇದ್ದಾಗ ಈ ಟೈನಿ ಜಿಗ್ಜಾಗ್ ಅದೇ ರೀತಿ ಉಳ್ಕೊಂಡ್ರೆ ಅವಾಗ ಏನಾಗುತ್ತೆ, ಮಾರ್ಕೆಟ್ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಮೇಲೆ ಹೋದ್ರೂ ಕೂಡ ನೋಡಿ ಈ ಮಿಡ್ ಸಿಗ್ನಲ್ ಅಷ್ಟೇ ನಮ್ಮ ಟಾರ್ಗೆಟ್. ಓಕೆನಾ, ಇದು ಯಾವಾಗ ಈ ಮಿಡ್ ಸಿಗ್ನಲ್ ಮೇಲೆ ನಮಗೆ ಕ್ಲೋಸ್ ಕೊಡುತ್ತೆ, ಸೊ ಆವಾಗ ಫರ್ದರ್ ನಿಫ್ಟಿ ಕೂಡ ಒಂದು ರ್ಯಾಲಿ ಕೊಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಓಕೆನಾ, ಜೊತೆಗೆ ನೋಡಿ ಇಂಟ್ರಾ ವೀಕಲ್ಲೂ ಕೂಡ ನೋಡಿ, ನೀವು ಇಂಟ್ರಾ ವೀಕಲ್ಲೂ ಕೂಡ ಯಾವಾಗ ನಮಗೆ ಈ ID3 ಈ ಜಿಗ್ಜಾಗ್ ಹತ್ರ ನಮಗೆ ನೋಡಿ, ಈ ID3 ಯಾವಾಗ ಮಿಡ್ ಸಿಗ್ನಲ್ ಹತ್ರ ನಮಗೆ ಜಿಗ್ಜಾಗ್ ಬಂತು, ಸೊ ಅದೇ ಟೈಮಲ್ಲಿ ನಮಗೆ ಇಂಟ್ರಾ ವೀಕಲ್ ಕೂಡ ಒಂದು ಟೈನಿ ಜಿಗ್ಜಾಗ್ ಬಂತು. ಓಕೆ, ಅಂದ್ರೆ ನೋಡಿ ಇದು ಇಂಟ್ರಾ ವೀಕ್ ಬಂದು 1 hour ಕ್ಯಾಂಡಲು. ಸೊ ಇಲ್ಲಿ ಬಂದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರುತ್ತೆ ಟೈನಿ ಜಿಗ್ಜಾಗು. ಸೊ ಅದೇ ರೀತಿ ಏನಾಯಿತು ನೋಡಿ, ಮಾರ್ಕೆಟ್ ಫರ್ದರ್ ಡೌನ್ ಆಯಿತು. ನೋಡಿ ಎಷ್ಟು ಕ್ಲಿಯರ್ ಆಗಿ ನಮಗೆ ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ವರೆಗೂ ಕೂಡ ಎಷ್ಟು ಕ್ಲಾರಿಟಿನ ಕೊಡುತ್ತೆ ಈ ಒಂದು ಡೈನಮಿಕ್ ಲೈವ್ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವು ನಮ್ಮ